ಮಾಡ್ಬೇಕಿದ್ರೆ ಗಾಡ್ ಗಣಪತಿನ ನೆನ್ಸ್ಕೊಂಡು ಶುರು ಮಾಡಿದ್ರಿ ಮಾತನ್ನ. ಸೊ ಗಣಪತಿ ABCD ಆ ಸಾಂಗ್ ಹಿಟ್ ಆಗಿತ್ತು, ಗಣೇಶನ್ ಸಾಂಗ್. ಅವಾಗ ಇದು ಗಣೇಶಂದು ಅಪ್ಪ ಶಿವಂದು ಭಕ್ತನ ಸಿನಿಮಾ ಕಣ್ಣಪ್ಪ. ಸೊ ಇಲ್ಲಿ ಎಮೋಷನಲ್ ಆಗಿ ಯಾವ ತರ ಕ್ಯಾರಿ ಮಾಡ್ತೀರಾ ಈ ಹಾಡನ್ನ, ಜೊತೆಗೆ ಶಿವರಾತ್ರಿ ಕೂಡ ಬರುತ್ತೆ. ಸೊ ಆ ಟೈಮಿಗೆ ಏನಾದ್ರೂ ಸ್ಪೆಷಲ್ ಸಾಂಗ್ ಬಿಡ್ತೀರಾ ಹೇಗೆ ಅಂತ? ಶಿವರಾತ್ರಿಗೆ ಸಾಂಗ್ ಬಿಡ್ತೀವ ಮತ್ತೆ ಒಂದು ಮಾತ್ರ ಅರ್ಥ ಆಯ್ತು ಬರುತ್ತೆ. ಅದಕ್ಕಿಂತ ಮುಂಚೆ ಸಾಂಗ್ ಸ್ಪೆಷಲ್ ABCD ಗಣೇಶ ಆ ಸಾಂಗ್ ಹಿಟ್ ಆಗಿತ್ತು, ಸೂಪರ್ ಡೂಪರ್ ಆಗಿತ್ತು. ಈಗ ಅದರ ತಂದೆ ಗಾಡ್ ಶಿವ ತಂದೆ ಗಣಪತಿ ಅಲ್ವಾ. ಸೊ ಈ ಕಣ್ಣಪ್ಪ ಮೂವಿಯಲ್ಲಿ ಎಮೋಷನಲಿ ಆಗಿ ಆ ಸಾಂಗ್ ಅನ್ನ ಯಾವ ತರ ಕ್ಯಾರಿ ಮಾಡಿದೀರಾ ಅಂತ? ಅದೇ ಎಮೋಷನ್ ಕ್ಲೈಮ್ಯಾಕ್ಸ್ ಅದೇ. ಅವ್ರು ಹೇಳ್ದಂಗ ಮೋಹನ್ ಬಾಬು ಸರ್ ಕಂಟ್ರೋಲ್ ಮಾಡಕ್ಕಾಗಲ್ಲ. ಅದಕ್ಕೆ ನನಗೆ ಕರೆದಿತ್ತು. ಅವ್ರ ಮೊದಲು ಸಲದ ಬಂದು ಹಿಂಗ್ ಮಾಡ್ತೀನಿ ಅಂದ್ರು. ಸರ್ ಹಂಗೆಲ್ಲ ಮಾಡ್ಕೊಡ್ದು, ಹಿಂಗೇ ಮಾಡ್ಬೇಕು ಅಂತ. ಏನಪ್ಪ ಇವಾಗ ಯಾತಕ್ಕೆ ಅವರೇ ನನ್ ಕರೆದೋದು, ಇವ್ನ ಅದೇ ಕರ್ದಿ ಅಂತ ಅವರು ಕರೆದಿದ್ದೆ. ಹಂಗಾದ್ರೆ 17 ಟೇಕ್ಸ್ 18 ಟೇಕ್ಸ್ ಎಲ್ಲ ಹೋಗಿದೆ. 17 ಟೇಕ್ ನನ್ನ ಕೈಲಿ ಆಗಲ್ಲ ಸರ್, ಆಗದೆ ಇದ್ರೆ 1 ಟೇಕ್ ಸರ್ ಬರಲೇಬೇಕು. ಇವನ್ ಕೈಲಿ ನನ್ನ ಕೈಲಿ ಆಗಲ್ಲಪ್ಪ ಅಂತ. ಆಮೇಲೆ ಸರ್ ನೀವೇ ಬನ್ನಿ ಅಂತ. ಆಮೇಲೆ ಅವ್ರು ನೋಡಿ ಕರೆಕ್ಟೇ, ನೀವು ಕರೆಕ್ಟೇ, ಅದಕ್ಕೆ ಬರಲಿಲ್ಲ. ಅದಕ್ಕೆ ಒಂದೈದು ಸರ್ ಯಾರಿಗೆ ಬರಲ್ಲ, ಬರುತ್ತಲ್ವ ಬಂದಿಲ್ಲ. ಹ್ಯಾಂಡ್ ಪೊಸಿಷನ್ ಹಿಂಗೆ ಇರಬೇಕು ಹಂಗಿರ್ಬೇಕು ಅಂತ. ಎಮೋಷನ್ ಫೈನಲ್ ಕ್ಲೈಮ್ಯಾಕ್ಸ್ ನೀವು ನೋಡ್ಬೇಕು. ಮೋಹನ್ ಬಾಬು ಸರ್ ಇಸ್ ಪರ್ಫೆಕ್ಟ್ಲಿ ಡನ್. ಹೈಟ್ಸ್ ತಗೊಂಡು ಹೋಗ್ಬೇಕು, ಆ ಥರ ಆಕ್ಟ್ ಅಂದ್ರೆ ಕರೆಕ್ಟ್ ಆನ್ಸರ್ ಇವತ್ತು ಏನೇ ಅಷ್ಟು ಕ್ವಶನ್ ದೊಡ್ಡದಾಗ. ನಮಸ್ಕಾರ ಸರ್, ವಿಷ್ಣು ಸರ್, ನಿಮಗೆ ಅಂದ್ರೆ ಸಾಕಷ್ಟು ಕಮರ್ಷಿಯಲ್ ಸಿನಿಮಾಗಳನ್ನು ಕೊಟ್ಟಿದ್ದೀರಾ. ಸೊ ನೀವು ಈ ಕಡೆ ಶಿವಭಕ್ತರು, ಬಸವಣ್ಣನ ಭಕ್ತರಾಗಿರೋದ್ರಿಂದ ಈ ತರ ಈಗ ಟ್ರೆಂಡ್ ಸೆಟ್ಟಿಂಗ್ ಸಿನಿಮಾಗಳೆಲ್ಲ ಮೈಥಾಲಜಿಕಲ್ ಕಥೆಗಳು ಸಾಕಷ್ಟು ಬರ್ತಾ ಇದೆ ಸೌತ್ ಇಂಡಿಯನ್, ನಾರ್ತ್ ಇಂಡಿಯಾ ಕಡೆಯಿಂದ. ಸೊ ಮುಂದೆ ಏನಾದ್ರು ನೀವು ಸಿನಿಮಾಗಳು ಮಾಡೋದಾದ್ರೆ ಯಾವ್ದಾದ್ರು ಕರ್ನಾಟಕದಿಂದ, ಯಾಕಂದ್ರೆ ನೀವು ಹಳೆ ಮೈಸೂರು ಪ್ರಾಂತ್ಯ ಆಗಿರೋದ್ರಿಂದ ಮಾದೇಶ್ವರ, ಸಿದ್ದಾಪತಿ ಇದೆಲ್ಲ ಗೊತ್ತಿರುತ್ತೆ, ಯಾವ್ದಾದ್ರು ಕಥೆನ ಮಾಡಬಹುದಾ ಅಂತ ಮುಂದೊಂದು ದಿನ? ಇಲ್ಲ, ಇದುವರೆಗೂ ಇಲ್ಲ. ಅದು ಎಲ್ಲ ಲೈಕ್ ಅಲ್ಲಿಂದ ಬರಬೇಕು. ನಾವು ಮಾಡಿದ್ರೆ ಆಗಲ್ಲ. ಅಲ್ಲಿಂದ ಅಲ್ಲಿ ಆರ್ಡರ್ ಬರಬೇಕು. ಆರ್ಡರ್ ಬಂದಾಗ ಮಾಡ್ತೀವಿ. ವಿಷ್ಣು ಸರ್, ಈ ಕಡೆ ಹಿಂಗೆ ಏನು ಹೇಳೋದು, ನಾನು ಕೊರಿಯೋಗ್ರಾಫರ್ ತಾನೆ ಕರೆದ್ರು ಮಾಡಿದೆ ಅಷ್ಟೇ. ನಾನು ಅಂಡ್ ಐ ಗೇವ್ ಮೈ ಬೆಸ್ಟ್ ಅಂತ ಇದು ಕೇಳಿ ಇಲ್ಲ, ಡಾನ್ಸ್ ಇಲ್ಲ ಅಂತ. ಬಿಕಾಸ್ ಕನ್ನಡದಲ್ಲಿ ಇಲ್ವಲ್ಲ, ಇಟ್ಸ್ ಮೋರ್ ಆಫ್ ಎಮೋಷನ್. ಬಟ್ ನನ್ಗೆ ಆಕ್ಚುಲಿ ಡ್ಯಾನ್ಸ್ ಮಾಡೋದು ಈಸಿ. ಎಮೋಷನ್ ಅಂಡ್ ಓನ್ಲಿ ಕ್ಲಾಸಿಕಲ್ ರಿಲೇಟೆಡ್ ಡ್ಯಾನ್ಸಸ್ ಅಥವಾ ಹೇಗೆ ಅಂತ? ಇಲ್ಲ, ಇನ್ನು ಕ್ವಶನ್ ಆನ್ಸರ್ ಮಾಡಿಲ್ವಲ್ಲ. ಮಾಡಿದ್ರೆ ಮರ್ತೇ ಹೋಯ್ತು. ಕ್ವಶನ್ ಕೊರಿಯೋಗ್ರಾಫರ್ ಅಂದ್ರೆ ಎಲ್ಲ ಮಾಡ್ಬೇಕಲ್ವಾ. ಹೆಂಗೆ ಕಮನ್ ಅಂದ್ರೆ ಕರೆದ್ರು ಮಾಡಿ ಅಷ್ಟೇ ಅಂತ ಹೇಳೋದು. ಬಟ್ ಅದೇ ಎಮೋಷನ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಆ ಎಮೋಷನ್ ಇರಬೇಕು ಅಂತ. ಬಟ್ ನಾನು ಕೊರಿಯೋಗ್ರಾಫ್ ಮಾಡ್ಬೇಕಾದ್ರೆ ಸಾಂಗು ಒಂದ್ ದಿವಸ 2 ದಿವಸ ರಿಹರ್ಸಲ್ ಮಾಡ್ತೀವಿ. ಬಟ್ ಇದಕ್ಕೆ ನನಗೆ ಭಯಂಕರ ಟೈಮ್ ಆಯ್ತು. ಇದನ್ನೂ ಬಿಡಬಾರ್ದು ಹಿಸ್ಟ್ರಿನೂ, ಬಟ್ ಇಂಟ್ರೆಸ್ಟ್ ಆಗಿ ಹೇಳ್ಬೇಕು. ಅದಕ್ಕೆ ನನಗೆ ಒಂದು 7 ದಿವಸ ಡೈಲಿ ಫೋನ್ ಮಾಡಿದ್ರೆ ಹಿಂಗ್ ಮಾಡ್ಬೇಕು, ಅದು ಹಿಂಗ್ ಮಾಡ್ಬೇಕು ಅಂತ ನೋಡಿದ್ರೆ ಗೊತ್ತಾಯ್ತು ಸಂಬಂಧ.